ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಚಿಂಟು ಸ್ಕೂಲಲ್ಲಿ ಯೂನಿಫಾರ್ಮ್ ತರೋದಿದೆ, ಹೋಗ್ತಾ ಇದ್ದೀನಿ. ಅಲ್ಲೇ ಮಕ್ಕಳು ಹೋಗಿ ಕೂತಿದ್ದಾರೆ, ನಾನು ರೆಡಿ ಆಗೋದೇ ಲೇಟ್ ಆಯಿತು. ನನ್ನ ಚಿಕ್ಕ ಮಗನ ಸ್ಕೂಲ್ ಅಂತೂ ನಮ್ಮ ಮನೆ ಹತ್ರನೇ ಇದೆ, ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ, ಜಸ್ಟ್ ಅರ್ಧ ಕಿಲೋಮೀಟ್ರು. ಸತ್ಯಸಾಯಿ ಮಾಡರ್ನ್ ಪಬ್ಲಿಕ್ ಸ್ಕೂಲು. ಸೊ ಬುಕ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡಿದರು, ಸೊ ಅದಕ್ಕೆ ಬಂದಿದ್ದೀವಿ. ಇದು ಫಸ್ಟ್ ಈಗ ಹೊಸ್ದಾಗಿರೋ ಸ್ಕೂಲು, 2 ಇಯರ್ಸ್ ಆಯಿತು. ಇವ್ರದ್ದು ಮೇನ್ ಬ್ರ್ಯಾಂಚು ಅಂದರೆ ಸ್ಮಾಲ್ ಸ್ಕೂಲು ಅಂದ್ರಳ್ಳಿ ಮೇನ್ ರೋಡಲ್ಲಿದೆ. ಸೊ ಅಲ್ಲಿ ಬುಕ್ಸ್ ಎಲ್ಲ ಅಲ್ಲೇ ಕೊಡ್ತಾಯಿದ್ದಾರೆ, ಆಫೀಸ್ ರೂಮ್ ಎಲ್ಲ ಅಲ್ಲೇ ಮಾಡ್ಕೊಂಡಿದ್ದಾರೆ. ಇನ್ನೂ ಇದು ಈಗ ಹೊಸ್ದಾಗಿರೋ ಸ್ಕೂಲು, ಸ್ವಲ್ಪ ಬ್ಯಾಕ್ ಸೈಡ್ ಇದೆ ರೋಡು ಆಚೆ. ಅಲ್ಲೋಗಿ ರೆಸಿಪ್ಟ್ ತೊಗೊಂಡು ಬಂದ್ವಿ ಅಷ್ಟೇ. ಹಳೆ ಸ್ಕೂಲ್ ಹತ್ರ ಹೋಗಿ ಮ್ಯಾಮ್ ಅಲ್ಲೇ ಕೊಡ್ತಾರೆ ಅಂದರು. ಮತ್ತು ಈಗ ಹಳೆ ಸ್ಕೂಲಿಗೆ ಬಂದ್ವಿ. ಹಳೆ ಸ್ಕೂಲಲ್ಲಿ ಬಂದು ರೆಸಿಪ್ಟ್ ತೋರಿಸಿ ಬುಕ್ಸು ಮತ್ತು ಯೂನಿಫಾರ್ಮ್ಸ್ ಎಲ್ಲ ಇಸ್ಕೊತಾ ಇದ್ದೀವಿ. ಮ್ಯಾಮ್ ಕೊಡ್ತಾ ಇದ್ದಾರೆ. ನಮ್ಮ ಚಿಂಟು ಸ್ಕೂಲ್ ಕ್ಯಾಂಪಸ್ ಹೇಗಿದೆ ನೋಡಿ. ಬುಕ್ಸು ಯೂನಿಫಾರ್ಮ್ಸ್ ಎಲ್ಲ ಇಸ್ಕೊಂಡ್ವಿ. ಒಂದು ಸತಿ ಚೆಕ್ ಮಾಡ್ಕೊ ಅಂತ ಹೇಳಿದ್ರು, ಚೆಕ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ನೋಟ್ಬುಕ್ಸ್ ಎಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕೊಡ್ತಾರಂತೆ. ಜಸ್ಟ್ ಬೈಕಲ್ಲೇ ಇದೆ, ಬಂದ್ವಿ. ಆ್ಯಂಡ್ ಸ್ಕೂಲ್ ಬಸ್ಸಿಗೆ ನಾಲ್ಕಲ್ಲ, ಇವನಿಗೆ ಹತ್ರನೇ ಇದೆ. ಸೊ ನಾವೇ ಡ್ರಾಪ್ ಪಿಕಪ್ ಮಾಡಬೇಕು. ಮನೆ ಹತ್ರನೇ ಕಬ್ಬಿನಲ್ಲಿತ್ತು, ಕಬ್ಬಿನಲ್ಲಿ ಕುಡಿತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ನಮ್ಮದು ಮನೆ. ಇಲ್ಲಿ ಇವತ್ತು ಚೌಡೇಶ್ವರಿ ದೇವಸ್ಥಾನದಲ್ಲಿ ಜಾತ್ರೆ ಇದೆ. ಮನೆಗೆ ಹೋಗಿ ಬುಕ್ಸ್ ಎಲ್ಲ ಇಟ್ಬಿಟ್ಟು ಅಲ್ಲಿ ಊಟಕ್ಕೆ ಬರಬೇಕು. ಊಟ ಇದೆ ಅಲ್ಲಿ. ಕನ್ನಡಿ ನೋಡ್ಕೊಂಬರಾಗ ರೂಮ್ಗೆ ಹೋಗಿ. ಏನೇನಿದ್ದಾವೆ ಸ್ಕೂಲಲ್ಲಿ? ವೈಟ್ ಶೂ ಹಾಕಂಡಮ್ಮ, ವೈಟ್ ಶೂ. ಹಾಂ ತೊಂಬರು, 2 ಜೊತೆ ಬ್ಲ್ಯಾಕ್ ಶೂ. ಇಲ್ಲಿ ಬೆಲ್ಟ್ ಹಾಕನ. ಯೂನಿಫಾರ್ಮು ಹೆಂಗೆ ಬರುತ್ತೆ? ಓ ಬುಕ್ಸ್ ಕಿಟ್ಟು ನೋಡಿ ಹೆಂಗಿದೆ. ಎಲ್ಲ ಓದೋದು ನೀನು. ಅನಿಮಲ್ಸ್, ಸರ್ಟಿಫಿಕೇಟ್ ಅದು, ಬುಕ್ಸು, ಎಷ್ಟು ಬುಕ್ಸು. ಸಾಕೋತೀನ, ಸಾಕು ಈ ಥರ ಎಷ್ಟು ಹೋಗ್ತೀನಿ. ಮೆರೂನ್ ಯಾವೆಲ್ಲ ಓಪನ್ ಮಾಡ್ಬೇಡ, ಸ್ಕೂಲ್ದು ಬೈತಾರೆ ಅವರು ಮ್ಯಾಮು. ಹಂಗೆ ನೋಡು. ಇಷ್ಟು ದೊಡ್ಡದ ಗಮ್ಮಂತ ಇದೆಯಲ್ಲಪ್ಪ ಯೂನಿಫಾರ್ಮ್. ನೀನೆಲ್ಲ ಹೇಳ್ಕೊಡು. ನೀನೇ ಎಲ್ಲ ಹೇಳ್ಕೊಡ್ತೀನಿ. ಇಂಥ ಸ್ಕೂಲ್ಗೆ ಓದ್ತಾ ಇದೆ ನಮ್ಮ ಗೊಂಬೆ. ಚಿಂಟು ಅಂತೂ ಫುಲ್ ಖುಷಿಯಿಂದ ಯೂನಿಫಾರ್ಮ್ ಹಾಕಿಸ್ಕೊಂಡ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅವ್ನಿಗೆ ಯೂನಿಫಾರ್ಮು. ದಿಶು ಸ್ಕೂಲಲ್ಲಿ ಈ ಥರ ಇರಲಿಲ್ಲ, ಜಸ್ಟ್ ನೈಟ್ ವೇರ್ ಥರ ಪ್ಯಾಂಟ್ ಶರ್ಟ್ ಅಷ್ಟೇ ಇತ್ತು. ಇವ್ರದ್ದು ಯೂನಿಫಾರ್ಮ್ ಕೋರ್ಡಿನೇಷನ್ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಟೋಟಲ್ ಈ ಥರ 2 ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಕಾರ್ಡ್ ಸೆಟ್ ಕೊಟ್ಟಿದ್ದಾರೆ. ಹಾಗೆ ಒಂದು ಪ್ಯಾಂಟ್ ಶರ್ಟ್ ಥರ ಇರೋ ಶರ್ಟ್ಸು ಕೊಟ್ಟಿದ್ದಾರೆ. 2 ಪೇರ್ ಶೂಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅವನಿಗಂತೂ ಖುಷಿಗೆ ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಹಾಗೆ ಫ್ರೂಟ್ಸ್ ತಂದಿದ್ವಿ, ತಿನ್ಕೊಂಡೇ ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಏನೋ ಮಕ್ಳಿಗೆ ಒಂಥರ ಎಕ್ಸೈಟ್ಮೆಂಟು, ಫಸ್ಟ್ ಟೈಮ್ ಸ್ಕೂಲಲ್ವಾ, ಇನ್ನೂ ಸ್ಕೂಲ್ಗೆ ಹೋಗಿಲ್ಲ, ಇಷ್ಟು ಎಕ್ಸೈಟ್ಮೆಂಟಲ್ಲಿದ್ದಾನೆ. ಹತ್ರ ಬೇರೆ ಇದೆ, ಏನು ತೊಂದರೆ ಇಲ್ಲ, ಒಂದು 5 ನಿಮಿಷಕ್ಕೆ ಕಳಿಸ್ಬರ್ಬೋದು ಅಷ್ಟೇ.
ಯೂನಿಫಾರ್ಮ್ ಎಲ್ಲ ನೋಡಿ ಎತ್ತಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದ ಹತ್ರ ಪ್ರಸಾದ ಇತ್ತು, ಸೊ ಊಟ ಮಾಡೋಣ ಅಂತ ಬಂದ್ವಿ. ಫುಲ್ ರಶ್ ಇತ್ತು. ಫಸ್ಟ್ ಊಟ ಮಾಡಿ ಆಮೇಲೆ ದರ್ಶನಕ್ಕೆ ಬಂದ್ವಿ. ಇವತ್ತು 4ನೇ ವರ್ಷದ್ದು ಜಾತ್ರೆ. ನಮ್ಮ ಮನೆ ಹತ್ರ ಇರೋ ಚೌಡೇಶ್ವರಿ ದೇವಸ್ಥಾನ. ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಹೋಗಿ ಇನ್ನೂ ನೀಟಾಗಿ ಇಟ್ಟಿಲ್ಲ, ಎಲ್ಲನೂ ಅಲ್ಲೇ ಬಿಟ್ಬಿಟ್ಟು ಬಂದೆ, ಟೈಮ್ ಆಯಿತು ಅಂತ. ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಇದೊಂದು ಫೇರ್ ಯೂನಿಫಾರ್ಮು, ಇದು ಅಂತೂ ಸಖತ್ತಾಗಿದೆ. ನಮ್ಮ ದಿಶುಗೆ ಬೇಜಾರಾಗ್ಬಿಡ್ತು, ಇವಂದು 2-3 ಜೊತೆ ಯೂನಿಫಾರ್ಮ್ ಕೊಟ್ಟಿರೋದು ನೋಡಿ. ಒಂದಷ್ಟು 2.5 ಲಕ್ಷ 3 ಲಕ್ಷ ಫೀಸ್ ಕಟ್ತೀವಿ, ಬಟ್ ಒಂದೇ ಥರ ಯೂನಿಫಾರ್ಮ್ ಇದೆ. ಆ್ಯಂಡ್ ಇವ್ರದ್ದು ಫ್ರೀ ಯೂನಿಫಾರ್ಮು. ಬುಕ್ಸಿಗೆ ಯೂನಿಫಾರ್ಮ್ಗೆ ಸಪ್ರೇಟ್ ದುಡ್ಡು ತೊಗೊಳ್ಳಲ್ಲ, ಫೀಸಲ್ಲೇ ಎಲ್ಲನೂ ಇರುತ್ತೆ. ಬಟ್ ನಮ್ಮ ದಿಶು ಸ್ಕೂಲಲ್ಲಿ ಸಪ್ರೇಟ್ ಫೀಸು ಬೇರೆ, ಬುಕ್ಸು ಯೂನಿಫಾರ್ಮ್ ಎಲ್ಲದಕ್ಕೂ ಸಪ್ರೇಟ್ ದುಡ್ಡು ತೊಗೋತಾರೆ. ಕಂಪೇರ್ ಟು ಚಿಂಟು ಸ್ಕೂಲೇ ಬೆಸ್ಟು. ನೋಡೋಣ ಎಜುಕೇಷನ್ ಹೇಗಿದೆ ನೋಡ್ತೀವಿ, ನೋಡಿದ ಮೇಲೆ ಡಿಸೈಡ್ ಮಾಡ್ತೀವಿ. ಚೆನ್ನಾಗಿದ್ದರೆ ಇಲ್ಲೇ ಕಂಟಿನ್ಯೂ ಮಾಡ್ತೀವಿ 1-2 ವರ್ಷ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ರಿಪ್ಲೇಸ್ ಆಗ್ತೀವಿ. ಈ ವರ್ಷ ನೋಡಿಬಿಟ್ಟು ಡಿಸೈಡ್ ಮಾಡಬೇಕು. ಮನೆಯೆಲ್ಲ ಗಲೀಜಾಗಿತ್ತು, ಹೊರಗಡೆ ಪ್ಯಾಸೇಜ್ ಎಲ್ಲ ತೊಳಿತಾ ಇದ್ದೀನಿ, ಮಕ್ಕಳು ಮಲಗಿದ್ದಾರೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ.